ನಾನು ಅನ್ಕೊಂಡೇ ಇರಲಿಲ್ಲ ಇವತ್ತು ಹೋಮ್ ಮೇಡ್ ಸೋಪ್ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೋಪನ್ನ ಮಾಡ್ಕೋಬಹುದು. ನಮಗೆ ನಾನಿವತ್ತು ಅಲೋವೆರಾನ ಯೂಸ್ ಮಾಡಿಕೊಂಡು ಸೋಪ್ ಮಾಡ್ತಾ ಇದ್ದೀನಿ. ಮೋಲ್ಡಿಂಗ್ ಇಂದ ರಿಮೂವ್ ಮಾಡೋದು ಇಷ್ಟೊಂದು ಈಸಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ವೇಸ್ಟ್ ಆಗ್ಬಿಡುತ್ತೇನೋ ಮೋಲ್ಡಿಂಗು ಅಂತ ಅನ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂತು ರಿಮೂವ್ ಮಾಡಿದಾಗ. ಪ್ರೆಗ್ನೆನ್ಸಿ ಫುಡ್ ಇವತ್ತು ಕೊಟ್ಟಿದ್ದಾರೆ ನಮಗೆ ಅಂಗನವಾಡಿಲಿ. ಸಂಜೆ ಟೈಮಲ್ಲಿ ಈ ತರ ಮಸಾಲೆ ಮಂಡಕ್ಕಿ ಮಾಡ್ಕೊಂಡು ತಿಂತಾ ಇದ್ರೆ ಎಂತ ಸೂಪರ್ ಆಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆನೇ ಏನು ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆನೆ ನಾನು ಇದನ್ನೇ ನೋಡಿರೋದು. ಇವತ್ತು ನಮ್ಮಮ್ಮ ಬೆಳಗ್ಗೆ ವಾಕ್ ಹೋಗ್ಬೇಕಾದ್ರೆ ದಾರಿಲಿ ಇವನ್ನ ಮರ ಇತ್ತಂತೆ, ಹಾಗಾಗಿ ಇವತ್ತು ತಗೊಬಂದ್ಬಿಟ್ಟಿದ್ದಾರೆ ವಾಕ್ ಮಾಡಿಕೊಂಡು. ಹಾಗಾಗಿ ನಾನು ಇನ್ನು ಈಗಷ್ಟೇ ಎದ್ದಿದ್ದೀನಿ. ಕಣ್ಣು ಬಿಡ್ತಿದ್ದಂಗೆ ನೋಡಿದ್ದೆ ನಾನು ನೇರಳೆ ಹಣ್ಣು. ನೋಡ್ತಿದ್ದಂಗೆ ಖುಷಿ ಆಯಿತು. ಏನಪ್ಪ ಅಂದರೆ ಈಗ ಮಾರ್ತಾ ಇರ್ತಾರಲ್ವ, ಅದಕ್ಕಿಂತ ಟೇಸ್ಟಾಗಿರುತ್ತೆ. ಇದು ಗೊತ್ತಿರೋ ಮರ ಆಗಿರೋದ್ರಿಂದ ಯಾವಾಗಲೂ ಪ್ರತಿ ವರ್ಷವೂ ತಿಂದಿರ್ತಾರಲ್ವ, ಇದ್ರ ಮರದ ಟೇಸ್ಟ್ ಗೊತ್ತಿರುತ್ತೆ. ಹಾಗಾಗಿ ಈ ಹಣ್ಣು ನೋಡೋದಕ್ಕೆ ಸ್ವಲ್ಪ ಹಿಂಗೆ ತುಂಬ ಹಣ್ಣಾಗಿ ಕಾಣಿಸ್ತಾ ಇದೆ. ಅದರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ತುಂಬ ದಿನ ಆಗಿತ್ತು ನೇರಳೆ ಹಣ್ಣೆಲ್ಲ ತಿಂದೆ. ಇದು ಫಸ್ಟು ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸ್ಟಾರ್ಟಿಂಗಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ತಿನ್ನಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನೂ ಮಾರ್ಕೆಟಿಗೆ ಬಂದಿದೆಯಾ ಇಲ್ಲೋ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಈಗ ನ್ಯಾಚುರಲ್ಲಾಗಿ ಸಿಕ್ಕಿದೆ, ಇಲ್ಲೇ ಅಮ್ಮ ತಗೊಬಂದಿದ್ದಾರೆ. ನೋಡ್ತಾ ಇದ್ದಂಗೆ ಬ್ರಷ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಈಗ ಒಂದೆರಡು ತಿಂದು ಟೇಸ್ಟ್ ನೋಡೋಣ ಅಂತ ಹೇಳಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸಣ್ಣಕ್ಕಿದ್ದಾಗ ಇದೇ ಥರನೇ ಹಿಂಗೆ ತಿಂತಿದ್ವಿ ನಾವೆಲ್ಲ. ತಿಂದು ನಾಲ್ಗೆ ನೋಡ್ಕೊತಿದ್ವಿ, ನೀಲಿ ಕಲರ್ ಬರ್ತಾಯಿತ್ತು. ಈಗೂ ಅದೇ ಹಾಗೆ ಆಗುತ್ತೇನೋ ಗೊತ್ತಿಲ್ಲ. ಅವಾಗಂತೂ ಭಾಳ ತಿಂತಾಯಿದ್ವಿ ಇವೆಲ್ಲ. ನಾವು ದುಡ್ಡಿ ತಗೊಳೋದೇ ಇರಲಿಲ್ಲ. ಹಳ್ಳಿ ಅಲ್ವಾ, ಎಲ್ಲಾದರೂ ಮರ ಸಿಗ್ತಾಯಿತ್ತು. ನಮ್ಮ ಗದ್ದೆಗೆಲ್ಲ ಹೋಗ್ತಾಯಿದ್ವಿ ಅವಾಗ. ತುಂಬ ಗದ್ದೆಲೆಲ್ಲ ಕೆಲಸ ಮಾಡ್ತಾಯಿದ್ರಲ್ವ, ಆವಾಗ ಹೋದಾಗಂತೂ ಸುಮಾರು ಸಿಗ್ತಾಯಿತ್ತು. ಈಗೆಲ್ಲ ಬೇಕಂದ್ರೆ ದುಡ್ಡಿಗೆ ಕೊಂಡ್ಕೋಬೇಕು. ಅವಾಗೆಲ್ಲ ಆ ಥರ ಇರಲಿಲ್ಲ. ಚೆನ್ನಾಗಿತ್ತು ಒಂಥರ. ಅದೇ ಚೈಲ್ಡ್ಹುಡ್ ಲೈಫೇ ಒಂಥರ ಚೆನ್ನಾಗಿರುತ್ತೆ. ಮೆಮೊರೀಸ್ ನೆನಪು ಮಾಡ್ಕೊತಾ ಇದ್ದರೆ ಇಂಥ ಹಣ್ಣುಗಳೆಲ್ಲ ನೋಡಿದ್ರೆ, ಕವಳೆ ಹಣ್ಣು, ಪರ್ಗಿ ಹಣ್ಣು ತುಂಬ ನೆನಪಾಗುತ್ತೆ. ಹಳೇದೇ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಹೇಳಿ. ನೀಲಿ ಆಗ್ತಾ ಇದೆ ಸ್ವಲ್ಪನೇ. ಇವತ್ತೇನೋ ಹೊಸದಾಗಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಏನೊಂದು ಹೊಸದಾಗಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಬ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಏನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಕಾದು ನೋಡಿ, ಮುಂದೆ ಬರುತ್ತೆ ವಿಡಿಯೋದಲ್ಲಿ. ಹಾಗೆ ಇವತ್ತು ಬೆಳಗ್ಗೆನೆ ಪಾರ್ಸಲ್ ಬಂದಿತ್ತು. ನಮ್ಮ ಹತ್ತಿರ ಹೋಗಿ ಇದನ್ನ ಇಸ್ಕೊಬರಕ್ಕೆ ಹೇಳ್ತಾ ಇರ್ತೀನಿ. ಯಾವಾಗ ನಮ್ಮನೆಗೆ ಏನೇ ಪಾರ್ಸಲ್ ಬಂದ್ರೂ ಇವನೇ ಹೋಗಿ ಇಸ್ಕೊಬರೋದು. ಬೇರೆ ಹೋಗಿ ಇಸ್ಕೊಬಂದ್ರೆ ಅವ್ರಿಗೆ ವಾಪಸ್ ಕೊಟ್ಟಾದರೂ ಇಸ್ಕೊಬರ್ತಾನೆ ಅಂತ ಕೆಲಸ ಮಾಡ್ತಾನೆ. ಇವತ್ತು ಹೊಸದಾಗಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದುವರೆಗೂ ನಾನು ಯಾವತ್ತೂ ಮಾಡಿಲ್ಲ. ಹಾಗಾಗಿ ಈ ಸರಿ ಟ್ರೈ ಮಾಡೋಣ ಅಂಥೇಳಿ ಹೊಸದಾಗಿ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಏನಂತ ಅಂದ್ಕೊತಾ ಇದ್ದೀರಾ, ನಾನಿವತ್ತು ಸೋಪ್ ಮಾಡೋದನ್ನು ಆರ್ಡ್ರ್ ಮಾಡಿದ್ದೆ. ಗ್ಲಿಸರಿನ್ ಹಾಗೆ ಮೋಲ್ಡ್ ಅಂತ ಬರುತ್ತಲ್ವ, ಮೋಲ್ಡಿಂಗ್ ಅಂತದು ನನಗೂ ಅದು ಸರಿಯಾಗಿ ಗೊತ್ತಿಲ್ಲ. ಅದನ್ನು ಮಾಡೋಣ ಅಂತ ಹೇಳಿ ಇವತ್ತು ಆರ್ಡ್ರ್ ಮಾಡಿದ್ದೆ. ಮೀಶೋದಿಂದ ಆರ್ಡ್ರ್ ಬಂದಿದೆ. ಇವಾಗ ಓಪನ್ ಮಾಡಿ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಜಸ್ಟು ಬಾಕ್ಸ್ ಮಾತ್ರ ಓಪನ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಇವಾಗಲೇ ಓಪನ್ ಮಾಡಬೇಕು. ಹೇಗೆ ಮಾಡೋದು ಅಂತಲೂ ನಾನು ಇವತ್ತು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ. ಇವತ್ತೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೋಲ್ಡಿಂಗ್ ಹೆಂಗೆ ಬಂದಿದೆ ಗೊತ್ತಾ, ಸೋಪ್ ಮೋಲ್ಡಿಂಗು ಈ ಥರ ಬಂದಿದೆ ನೋಡಿ. ಈ ಥರ ಬಂದಿದೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೋಪನ್ನ ಮಾಡ್ಕೋಬಹುದು. ನಮಗೆ ಯಾವ ಥರದ್ದು ಮನೆಯಲ್ಲಿ ಯಾವ್ದಾರು ಒಳ್ಳೆಯ ಐಟಮ್ಸ್ನ ಹಾಕಿಬಿಟ್ಟು, ಅಂದರೆ ಗ್ಲೋ ಕೊಡೋಂಥದ್ದು ಯಾವುದಾದ್ರು ಆಗಲಿ, ನಮಗೆ ಬೇಕಾಗಿರೋಂಥದ್ದು ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೋಪ್ ಮಾಡೋಂಥ ಮೋಲ್ಡಿಂಗ್ ಇದು. ಹಾಗೆ ನೆಕ್ಸ್ಟು ಇದೇನೋ ಮೀಶೋ ಕಾರ್ಡ್ ಕೊಟ್ಟಿದ್ದಾರೆ. 5 ಸ್ಟಾರ್ ರೇಟಿಂಗ್ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಇದು ಗ್ಲಿಸರಿನ್ ಈ ಥರ ಕೊಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಈ ಥರ ಬರುತ್ತೆ ಅಂತ ಹೇಳಿ. ನೋಡೋಣ ಹೇಗೆ ಬಂದಿದೆ ಅಂತ. ನಾನು ಇದಕ್ಕೆ ಫಸ್ಟ್ ಟೈಮು ಅಲೋವೆರಾ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೇಪರ್ ಚೆನ್ನಾಗಿ ರೋಲ್ ಮಾಡಿ ಇಟ್ಟಿದ್ದಾರೆ. ಈ ಥರ ಕೊಟ್ಟಿದ್ದಾರೆ ನೋಡಿ. ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಮೆಲ್ಟ್ ಮಾಡಿ ಆಮೇಲೆ ಮಾಡೋದು. ಇದು ಮೋಲ್ಡಿಂಗ್. ಓಕೆ, ಮಾಡೋಣ ಬನ್ನಿ. ಫಸ್ಟ್ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ನನಗೂ ಫಸ್ಟ್ ಟೈಮು, ಎಕ್ಸ್ಪೀರಿಯೆನ್ಸ್ ಏನಿಲ್ಲ. ನೋಡಬೇಕು, ಒಂದು ಮಾಡಿ ನೋಡ್ತೀನಿ ಫಸ್ಟು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಹೇಳಿ. ಆಮೇಲೆ
ಚೆನ್ನಾಗಿ ಬಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು, ಮತ್ತೆ ಎಕ್ಸ್ಟ್ರಾ ಮಾಡಿಕೊಂಡು ಆವಾಗ ಮನೇಲಿ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಸೋಪು ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟು ತರಿಸ್ಕೊಂಡಿದ್ದೀನಿ, ಜಾಸ್ತಿ ಏನು ತರಿಸಿಲ್ಲ, ಇಷ್ಟು ಮಾತ್ರನೇ ಮಾಡಿಬಿಟ್ಟು ನೋಡೋಣ ಫಸ್ಟ್ ಹೇಗೆ ಬರುತ್ತೆ ಅಂತ. ಹಾಗೆ ಗೈಸ್ ಇದೊಂದು ಆರ್ಡ್ರ್ ಮಾಡಿದ್ದೆ, ಏನು ಅಂತ ಅನ್ಕೊತಿದ್ದೀರಾ, ಇದು ಪ್ಲಾಜಾ ಪ್ಯಾಂಟು. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಆರ್ಡ್ರ್ ಮಾಡಿ ಮೀಶೋದಲ್ಲಿ ತರಿಸ್ಕೊಂಡಿಲ್ಲ ಪ್ಯಾಂಟು, ಬೇರೆ ಟಾಪ್ಸ್ ಮಾತ್ರ ಯೂಸ್ ಮಾಡಿದ್ದೆ ಅದೇ ಮೀಶೋದಲ್ಲಿ. ಈ ಟಾಪು ಈ ಸರಿನೇ ಫಸ್ಟು ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಬಂದಿದ್ದರೆ ಓಕೆ, ಇಲ್ಲ ಅಂದರೆ ಇದು ರಿಟರ್ನ್ ಮಾಡ್ತೀನಿ. ಎರಡು ಪ್ಯಾಂಟ್ ಮಾಡಿದ್ದೆ, ಒಂದು ಬ್ಲ್ಯಾಕು ಒಂದು ವೈಟು. ನೋಡೋಣ ಓಪನ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ. ಕಲರು ವೈಟ್ ಆ್ಯಂಡ್ ಬ್ಲ್ಯಾಕ್. ಪ್ಯಾಂಟು ಪರವಾಗಿಲ್ಲ, ಚೆನ್ನಾಗೇ ಇದೆ, ಬಟ್ಟೆನೂ ಪರವಾಗಿಲ್ಲ. ಓಕೆ, ಫುಲ್ ನಾನು ಜಾಸ್ತಿ ಮಿಡಿ ಯೂಸ್ ಮಾಡ್ತಾ ಇದ್ದೆ, ಮಿಡಿ ಬದಲು ಈ ಥರ ಪ್ಲಾಜಾ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ವೇರ್ ಮಾಡೋಣ ಇನ್ಮೇಲೆ ಅಂಥೇಳಿ ಈ ಥರ ತರಿಸ್ಕೊಂಡಿದ್ದೀನಿ. ಬ್ಲ್ಯಾಕ್ದು ಕೂಡ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಈಗ ಯೂಸ್ ಮಾಡೋಕ್ಕಲ್ಲ, ಡೆಲಿವರಿ ಆದಮೇಲೆ ಯೂಸ್ ಮಾಡೋಕ್ಕೋಸ್ಕರ ಈಗಲೇ ಬುಕ್ ಮಾಡಿದ್ದೆ, ಇನ್ನೊಂದು ತಿಂಗಳು ಇದೆ ಅಲ್ವಾ, ಹಾಗಾಗಿ ಈಗಲೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಏನೇನು ಬೇಕು ಅಂತ ಹೇಳಿ. ಎರಡು ಕಲರ್ನ ಬುಕ್ ಮಾಡಿದ್ದೆ, ಪ್ರಿಂಟೆಡ್ ಬಂದಿದೆ, ವಾಶ್ ಮಾಡಿದ್ರೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೀಗಿದೆ ನೋಡಿ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನಿಮಗೆ ಯಾರು ಬೇಕಾದರೆ ಹೇಳಿ, ಲಿಂಕು ಕೊಟ್ಟಿರ್ತೀನಿ, ಮೆಸೇಜ್ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಸೋಪ್ ಮಾಡೋಕ್ಕೆ ಅಲೋವೆರಾ ಯೂಸ್ ಮಾಡ್ತೀನಿ ಅನ್ನಲ್ವಾ, ಹಾಗೆ ನಮ್ಮನೇಲಿ ಒಂದು ಗಿಡ ಇತ್ತು, ಇದರಲ್ಲೇ ಒಂದು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಅಲೋವೆರಾ ನೋಡೋದಕ್ಕೂ ತುಂಬ ಚೆನ್ನಾಗೇ ಬೆಳೆದಿತ್ತು, ಹಾಗಾಗಿ ಒಂದು ದೊಡ್ಡ ಪೀಸ್ನೇ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು 3 ಸೋಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಈಗ ಅದನ್ನ ನೀಟಾಗಿ ಕೊಯ್ಕೊಂಡು ಹೊರಗಡೆ ಲೇಯರ್ನೆಲ್ಲ ತೆಗೆದು ಒಳಗಡೆ ವೈಟ್ ಕಲರ್ ಇದೆ ಅಲ್ವಾ, ಅದು ಮಾತ್ರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕಾಮನ್ ಆಗಿ ಎಲ್ಲರೂ ಹಾಕ್ತಾರೆ ಗ್ರೀನ್ ಕಲರ್ ಆಗಿ, ಎಲ್ಲದನ್ನು ಹೊರಗಡೆ ಲೇಯರ್ ಕೂಡ ಸೇರಿಸ್ಬಿಟ್ಟೆ ಕಟ್ ಮಾಡ್ಕೊಂಡು ಮಾಡ್ತಾರೆ. ನಾನು ಗ್ರೀನ್ ಕಲರ್ ಬೇಡ, ನೋಡೋಣ ವೈಟ್ ಕಲರ್ ಮಾತ್ರ ಹಾಕೋಣ ಅಂತ ಹೇಳಿ ನಾನು ಜಸ್ಟ್ ಒಳಗಡೆ ಭಾಗ ಮಾತ್ರ ತಕ್ಕೊಂತಾ ಇದ್ದೀನಿ. ಯಾವ ತರ ಲೊಳೆ ಇರುತ್ತಲ್ವಾ, ಅದ್ ಮಾತ್ರನೇ ನಾನು ತೆಗೆದ್ಬಿಟ್ಟು ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಂತಾ ಇದ್ದೀನಿ. ಅದು ತುಂಬಾ ಲೊಳೆ ಇರುತ್ತೆ, ಹಾಗೆ ಕೂಡ ಮುಖಕ್ಕೆ ಅಪ್ಲೈ ಮಾಡ್ತಾರೆ, ತಲೆಗೆ ಅಪ್ಲೈ ಮಾಡ್ತಾರೆ. ಇದನ್ನ ನೋಡಿ ಈ ತರ ಕಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಳಿದಿತ್ತು, ಇದನ್ನು ಯಾಕೆ ವೇಸ್ಟ್ ಮಾಡೋದು, ಇದನ್ನು ಕೂಡ ಕಟ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಇದು ಒಂದೇ ಸರಿ ಕಟ್ ಮಾಡೋಕ್ ಆಗಲ್ಲ, ಅಷ್ಟು ಉದ್ದದ್ದು, ಕೈಯೆಲ್ಲ ಲೊಳೆ ಆಗಿರುತ್ತಲ್ವಾ, ಹಾಗಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ತೆಗಿತಾ ಇದ್ದೆ. ನಮ್ಮಮ್ಮ ನಮ್ಮ ಅತ್ತರ್ವ ಇವತ್ತು ಅಂಗನವಾಡಿಗೆ ಹೋಗಿದ್ರು, ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅವರು ಸ್ವಲ್ಪ ಇದನ್ನ ಕೊಡ್ತೀನಿ ಅಂತ ಹೇಳಿದ್ರು, ಫುಡ್ ಕೊಡ್ತಾರೆ ಇಲ್ಲಿ ಅಂಗನವಾಡಿಲೆಲ್ಲ, ಹಾಗಾಗಿ ಫುಡ್ ತಗೋಬರಕ್ ಹೋಗಿದ್ರು. ಏನೇನ್ ತಗೊಬಂದಿದ್ದಾರೆ ಅಂತ ಹೇಳಿ ಅಮ್ಮ ತೋರಿಸ್ತಾ ಇದ್ದಾರೆ ನೋಡಿ. ಇದೇನೋ ಸಾರವರ್ಧಕ ಅಂತೆ, ಏನೋ ಅದು ಸಾಂಬಾರ್ ಪುಡಿ ಪ್ಯಾಕೆಟ್ ಏನೋ ಗೊತ್ತಿಲ್ಲ, ಹಾಗೆ ಒಂದು ಹಾಲು ಪುಡಿ ಪ್ಯಾಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಇದೇನೋ ಮಿಲ್ಲೆಟ್ ಲಡ್ ಅಂತ ಹೇಳ್ತಾರಂತೆ, ಇದರಲ್ಲಿ ಏನ್ ಮಾಡ್ತಾರೋ ಚಪಾತಿ ಲಡ್ಡು ಗಿಡ್ಡು ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ಫಸ್ಟ್ ಟೈಮ್ ನಮಗೆ ಇದಕ್ಕೂ ಸಿಕ್ಕಿರೋದು. ಹಾಗೆ 3/4 kg ಗೋಧಿ ಕೊಟ್ಟಿದ್ದಾರೆ. ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಕೊಡೋರು, ಇವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ದಾರೆ. ಇದು 3/4 kg ಗೋಧಿ ಇದೆ. ಹಾಗೆ ರೈಸ್ ಕೂಡ ಅವಾಗ 3 kg ಕೊಡ್ತಾ ಇದ್ರು, ಇವಾಗ ಜಸ್ಟ್ 1 kg ಕೊಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಇರೋರಿಗೆ. ನೆಕ್ಸ್ಟ್ ಇದು ಸ್ವಲ್ಪ ಸಾಂಬಾರ್ ಪುಡಿ, ಆಮೇಲೆ ಇನ್ನೊಂದು ಏನೋ ಅಂದ್ರೆ ಮೊಟ್ಟೆ, ಇದೊಂದು ಸಾಂಬಾರ್ ಪುಡಿ ಟೈಪೇ, ಇದು ಏನು ಮಾಡ್ತಾರೋ ಗೊತ್ತಿಲ್ಲ, 2 ತರ ಸಾಂಬಾರ್ ಪುಡಿ ಕೊಟ್ಟಿದ್ದಾರೆ. ಹಾಗೆ ಮೊಟ್ಟೆ ಕೊಟ್ಟಿದ್ದಾರೆ. ಮೊಟ್ಟೆ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಮಂತ್ಲಿ ಕೊಡ್ತಾರಂತೆ, ಇದು ನಮಗೆ ಫಸ್ಟ್ ಟೈಮ್ ಸಿಕ್ಕಿರೋದು. ಇಲ್ಲಿ 18 ಮೊಟ್ಟೆ ಕೊಟ್ಟಿದ್ದಾರೆ, 1 kg ರೈಸ್ ಇದೆ ಬ್ಯಾಗ್ ಅಲ್ಲಿ. ಇಷ್ಟು ಐಟಮ್ಸ್ ನಮಗೆ ಅಂಗನವಾಡಿಯಿಂದ ಸಿಕ್ತು. ಹಾಗೆ ನಾನು ಅಲೋವೆರಾ ಕಟ್ ಮಾಡ್ತಾ ಇದ್ನಲ್ವಾ, ಅದಕ್ಕೆ ಅಲೋವೆರಾ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಉಳಿದಿರೋದನ್ನ ಮುಖಕ್ಕೆ ಹಚ್ಕೊಂತಾ ಇದ್ದೆ. ನಾವು ಅಥರ್ವಂಗ್ ಬಾರೋ ಹಚ್ತೀನಿ ಅಂದ್ರೆ ನಂಗೆ ಬೇಡ ಅಂತ ಹೇಳಿ ಹಿಂದೋಗ್ತಾ ಇದ್ದಾನೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನೇ ಮುಖಕ್ಕೆ ಹಚ್ಕೊಂತಾ ಇದ್ದೆ.
ನೋಡಿ ನೀಟಾಗಿ ಈ ತರ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ನಾನು. ಇದನ್ನ ನಾನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಸಾಫ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಈ ತರ ಮಿಕ್ಸಿ ಹಾಕಿದಾಗ ಫುಲ್ ವಾಟರ್ ತರ ಬರುತ್ತಲ್ವಾ, ಅವಾಗ ನಾವು ಅದಕ್ಕೆ ಏನಾರ ಮಿಕ್ಸ್ ಮಾಡ್ಕೊಳಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಮಿಕ್ಸಿ ಹಾಕ್ತಾ ಇದ್ದೀನಿ. ನೋಡಿ ಮಿಕ್ಸಿ ಹಾಕಿ ತೆಗೆದ್ರೆ ಈ ತರ ನೊರೆ ಸೋಪ್ ಬಂದಂಗೆ ಈಗಲೇ ಬಂದ್ಬಿಟ್ಟಿದೆ. ಇದಕ್ಕೆ ನಾನು ಸ್ವಲ್ಪ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಏನೇನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಕಡಲೆ ಹಿಟ್ಟನ್ನ ತಗೊತಾ ಇದ್ದೀನಿ. ಒಂದು 2.5 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಂಟಿಬಯೋಟಿಕ್ ಅರಿಶಿನ ಪುಡಿ ಅಲ್ವಾ, ಹಾಗಾಗಿ ಅದೊಂದು ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ 2 ಹಾಕನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಅಲೋವೆರಾ, ಕಡಲೆ ಹಿಟ್ಟು, ಅರಿಶಿನ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅದೆರಡು ಸೆಟ್ ಆಗೋ ತರ ಹೊಂದ್ಕೊಳೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನಾವು ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೋಬೇಕು. ನಮ್ಮಮ್ಮ ಹಾಗೆ ಇಲ್ಲಿ ಸಾಂಬಾರ್ ಮಾಡಕ್ ಕುತ್ಕೊಂಡಿದ್ರು. ಸೊಪ್ಪಿನ ಮಸ್ಸಪ್ ಮಾಡ್ತೀನಿ ಇವತ್ತು, ಸೊಪ್ಪಿನ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿ ಅಮ್ಮ ಸೊಪ್ಪು ಕಟ್ ಮಾಡ್ತಾ ಇದಾರೆ. ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ ಅಂತೇಳಿ ಇದು ಕೂಡ ವಿಡಿಯೋ ತಕೊಂಡೆ. ಇವತ್ತಿನ ಸೊಪ್ಪಿನ ಸಾಂಬಾರ್ ನಮ್ಮ ಮನೇಲಿ ಸ್ಪೆಷಲ್. ನಮ್ಮಮ್ಮ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದ್ರೆ ನಾನು ಸೋಪ್ ತಯಾರು ಮಾಡ್ತಾ ಇದ್ದೀನಿ. ಇದೇ ನೋಡಿ ಗ್ಲಿಸರಿನ್ ಅಂದ್ರೆ ಈ ತರ ಬಂದಿದೆ ಅಲ್ವಾ. ಈ ಗ್ಲಿಸರಿನ್ ನ ನಾವು ಸ್ವಲ್ಪನೇ ಕಟ್ ಮಾಡ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ನಾನು ಇಷ್ಟನ್ನು ತಗೊಂತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ತಗೊಂಡ್ರೆ ಹಾಳಾಗಬಹುದು ಅಂತ ಹೇಳಿ ಸ್ವಲ್ಪನೇ ತಗೊಂತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿ ಚೆನ್ನಾಗಿ ಬಂದ್ರೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನ ಕಟ್ ಪೀಸ್ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು. ಇದೇ ಸೈಜಲ್ಲಿ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಯಾಕಂದ್ರೆ ಇದನ್ನ ಮೆಲ್ಟ್ ಮಾಡಕ್ಕೆ ಉಪಯೋಗಿಸ್ತೀವಲ್ಲ, ಹಾಗಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಮೆಲ್ಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ. ನೋಡಿದ್ರೆ ತಿಂದು ಬಿಡೋಣ ಅನ್ನಂಗ ಆಗ್ತಾ ಇದೆ. ತಿನ್ನೋ ಐಟಮ್ಸ್ ಕಣ್ಣಂಗ್ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಈ ಗ್ಲಿಸರಿನ್ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ತರ ಕಟ್ ಮಾಡ್ಕೊಂಡಾಗ ಬೇಗನೆ ಮೆಲ್ಟ್ ಮಾಡಬಹುದು. ತೆಳಗಡೆ ಒಂದು ಪಾತ್ರೆಯಲ್ಲಿ ಹೀಟ್ ಮಾಡಕ್ ಇಟ್ಬಿಟ್ಟು ನೀರನ್ನ ಅದ್ರ ಮೇಲ್ಗಡೆ ಇಟ್ಟು ಕರಗಿಸ್ತಾ ಇದ್ದೀನಿ. ಇದು ನೀಟಾಗಿ ನೀರಾಗಬೇಕು. ನೀರಾದಾಗ ನಮ್ಗೆ ಲಿಕ್ವಿಡ್ ಆಗಿ ತಯಾರಾಗುತ್ತಲ್ವಾ, ಅವಾಗ ನಾವು ಬೇರೆದನ್ನ ಮಿಕ್ಸ್ ಮಾಡಕ್ಕೆ ಸರಿಯಾಗುತ್ತೆ. ಈ ತರ ಆಗಿದೆ. ನಾನು ಇದೇ ಲಿಕ್ವಿಡ್ಗೆ ಈಗ ನಾನು ಏನ್ ಹಾಕ್ತೀನಿ ಅಂದ್ರೆ ಅವಾಗಲೇ ಮಿಕ್ಸ್ ಮಾಡಿಕೊಂಡಿದ್ನಲ್ವಾ ಅಲೋವೆರಾ ಜೊತೆ, ಅದನ್ನ ನಾನು ಇದಕ್ಕೆ ಸೇರಿಸ್ಬಿಟ್ಟು ಮೋಲ್ಡಿಂಗಿಗೆ ಹಾಕೋದು. ಅಲೋವೆರಾ ಮಿಕ್ಸ್ ಮಾಡಿದ್ ಈ ತರ ಆಗಿದೆ ನೋಡಿ. ಒಳಗಡೆ ಸ್ವಲ್ಪ ಅಲೋವೆರಾ ಇದ್ರೂ ಪರವಾಗಿಲ್ಲ, ಏನಾಗಲ್ಲ, ಅದು ಹೆಲ್ತಿಗೂ ಒಳ್ಳೇದೇನೆ. ಮಿಕ್ಸಿ ಆಗದೆ ಗಟ್ಟಿ ಇದ್ರೂ ಪ್ರಾಬ್ಲಮ್ ಏನಿರೋದಿಲ್ಲ. ಈ ತರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಅರಿಶಿನ ಪುಡಿ ಹಾಕಿರೋದ್ರಿಂದ ಈ ತರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ತಿರ್ಸ್ತಾ ಇದ್ದಂಗೆ ಗಟ್ಟಿ ಆಗ್ಬಿಡುತ್ತೆ. ಜಾಸ್ತಿ ಹೊತ್ತು ಗಟ್ಟಿ ಆಗಕ್ ಬಿಡಬಾರ್ದು. ನಾನೇನ್ ಅನ್ಕೊಂಡೆ ಅಂದ್ರೆ ಈ ಮೋಲ್ಡಿಂಗ್ ಎಲ್ಲಿ ಸುಟ್ಟೋಗ್ಬಿಡುತ್ತೋ ಅಂತೇಳಿ ಸ್ವಲ್ಪ ಬಿಟ್ಟು ಹಾಕ್ಬಿಟ್ಟೆ, ಹಾಗಾಗಿ ಗಟ್ಟಿ ಬೀಳ್ತಾ ಇದೆ. ಬಿಸಿ ಇದ್ದಾಗೆ ಹಾಕಿದ್ರೆ ಚೆನ್ನಾಗಿ ಕುತ್ಕೊಂತ ಇತ್ತು ಅಂತ ಅನಿಸ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತಿಟ್ಟು ತೆಗಿಯೋಣ ಅಂತ ಹೇಳಿ ಅಷ್ಟೊಳಗೆ ನಮ್ಮಮ್ಮನ ಮಸ್ಸೊಪ್ಪು ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಮಸ್ಸೊಪ್ಪು ಮೋಸ್ಟ್ಲಿ ಇವತ್ತು ಸಖತ್ ಟೇಸ್ಟ್ ಇರ್ಬೋದು ಅಂತ ಅನ್ಕೊಂಡಿದೀನಿ. ಅಷ್ಟೊತ್ತಿಗೆ ನನ್ನ ಸೋಪ್ ಕೂಡ ರೆಡಿ ಆಯ್ತು. ಬನ್ನಿ ಒಂದು ಟ್ರೈ ಮಾಡಿ ನೋಡಿದ್ವಿ. ಸೋಪು ಈ ತರ ಬಂದಿದೆ. 3 ಹಾಕಿದೀನಿ, 1 ಕಾಲಿದೆ. ಫಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಯಾವ ತರ ಓಪನ್ ಆಗುತ್ತೆ ಅಂತೇಳಿ. ಆ ಥರ ಇರು ಚಿನ್ನ, ಅಲ್ಲಿ ನೋಡಲ್ಲಿ. ಮಮ್ಮಿ ಶಕ್ಕಲು ಅನ್ನವೇಸಿಂದಿ. ಇವಾಗ ತೆಗಿಯೋಣ, ಯಾವ ತರ ರಿಮೂವ್ ಆಗುತ್ತೆ ಅಂತ ಹೇಳಿ ನೋಡ್ತೀನಿ. ಇರು ಚಿನ್ನ, ನನಗೆ ಆಮೇಲೆ ಮತ್ತೆ ಕೊಡ್ತೀನಿ. ಇದು ಜಾಸ್ತಿ ಕಷ್ಟಪಡೋದು ಬೇಡ, ಹಿಂಗಂದ್ರೆ ಸಾಕು. ನೀಟಾಗಿ ಬರುತ್ತೆ. ಯಾವುದೇ ತರ ಏನು ಹಿಡ್ಕೊಳೋದಿಲ್ಲ. ತುಂಬಾ ನೀಟಾಗಿ ಬಂದಿದೆ ಸೋಪ್ ಮಾತ್ರ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೋಪು. ಇರಪ್ಪಿ ಈಗ ಅಥರ್ವ ತೆಗಿತಾ ಇದ್ದಾನೆ ಸೋಪನ್ನ. ಅವನಿಗೆ ನೋಡ್ತಾ ಇದ್ದಂಗೆ ಆಸೆ ಆಗ್ಬಿಟ್ಟಿದೆ. ಅವನಿಗೆ ಸೋಪ್ ಅನ್ನೋದಕ್ಕಿಂತ ಇದನ್ನ ತಿಂದ್ರೆ ಚೆನ್ನಾಗಿರುತ್ತೇನೋ ಅನ್ನೋ ಇಮ್ಯಾಜಿನೇಷನ್ ಅಲ್ಲೇ ಇದ್ದಾನೆ. ತಿನ್ಲಾ ಅಂತ ಕೇಳ್ತಾ ಇದ್ದಾನೆ. ಈ ಕಡೆ ಹಾರ್ಟ್ ಇದೆ ಅಲ್ವಾ, ಇದಕ್ಕೆ ಫುಲ್ ಆಗಿರ್ಲಿಲ್ಲ. ತೆಳಗಡೆ ಎಲ್ಲ ಸ್ವಲ್ಪ ಗಟ್ಟಿ ಇತ್ತು. ಕೈಯಲ್ಲೇ ತೆಗೆದ್ಬಿಟ್ಟು ಹಾಕಿದ್ದೆ, ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಇದು ಹಾರ್ಟ್ ಶೇಪು. ಅವೆರಡು ಸೋಪು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂತು. ಪರವಾಗಿಲ್ಲ, ಇನ್ನೊಂದ್ಸರಿ ಮಾಡ್ಕೋಬಹುದು ಅಂತ ಲಾಸ್ ಏನಿಲ್ಲ ಅಂತಾನೆ ಅನ್ಸ್ತು. ನೋಡಿದ್ರಲ್ವಾ, ಸೋಪ್ ಅಂತೂ ಸೂಪರ್ ಆಗಿ ಬಂದಿದೆ. ಸಾಂಬಾರು ಆಗೋಯ್ತು, ಸೋಪು ಆಗೋಯ್ತು. ಬನ್ನಿ ಇವಾಗ ಊಟ ಮಾಡ್ಕೊಂಡು ಬರೋಣ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇವಾಗ ಮಳೆ ಬಂದ್ಬಿಟ್ರೆ ನಮ್ಮ ಹಿಂದ್ಗಡೆ ಇಲ್ಲಿ ನೀರ್ ಒಲೆಯಲ್ಲಿ ನೀರ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಕವರ್ ಮಾಡೋಣ ಏನಾಗಿದೆ ಅಂತ ಹೇಳಿ ನೋಡೋಣ ಅಂತೇಳಿ ಏನೇ ಹತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ
ಹಾಗೆ ಪೇರ್ಲೆ ಹಣ್ಣು ಜಾಸ್ತಿ ಇದ್ವು ಅಂತ ಹೇಳಿ ಕೊಯ್ತಾ ಇದ್ದಾರೆ. ಸ್ವಲ್ಪ ಮಣ್ಣನ್ನ ತಗೊಬಂದಿದ್ದಾರೆ ಅಮ್ಮ, ಏನಾದರೂ ಮಾಡಬೇಕು ಒಲೆ ಒಳಗೆ ನೀರು ಬರ್ದೇ ಇರೋ ಥರ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಮೇಲ್ಗಡೆ ಅಂತೂ ಏನೂ ಮಾಡೋಕ್ಕಾಗಲಿಲ್ಲ, ತೆಳಗಡೆಯಿಂದ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ನೀರು ಬರೋ ಜಾಗನ ಕ್ಲೋಸ್ ಮಾಡ್ಬೋದು ಅಂತ ಹೇಳಿ ಹೊಗೆ ಪೈಪು ಅಂತೇಳಿ ಮೇಲ್ಗಡೆ ಇಟ್ಟಿದ್ರು. ಆ ಹೊಗೆ ಪೈಪಿಂದ ಸ್ವಲ್ಪ ನೀರು ಬೀಳ್ತಾ ಇತ್ತು ಒಲೆ ಒಳಗಡೆ. ಹಾಗಾಗಿ ಎಲ್ಲರೂ ಕವರ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಮಣ್ಣು ತಗೊಬಂದು ಏನೋ ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಮಳೆ ಬಂದಾಗೆ ಗೊತ್ತಾಗುತ್ತೆ ಅದು ಸರಿಯಾಗಿ ವರ್ಕೌಟ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಇರೋಷ್ಟು ಬೂದಿನೆಲ್ಲ ತಕೊಂಡು ಹೋಗ್ತಾ ಇದ್ದಾರೆ ಬಿಸಾಡೋದಕ್ಕೆ. ಅಮ್ಮ ಮೊನ್ನೆ ಅಡಿಕೆ ಪ್ಯಾಕೆಟ್ನೆಲ್ಲ ಮಾಡಿಟ್ಟಿದ್ರು ಅಂತ ತೋರಿಸಿದ್ನಲ್ವ, ಅಡಿಕೆ ಸಸಿದು ಅದು ಸಣ್ಣದಾಗಿದೆ ಅಂತೇಳಿ ಇವತ್ತು ಪ್ಯಾಕೆಟ್ನ ಚೇಂಜ್ ಮಾಡಿ ಬೇರೆ ಪ್ಯಾಕೆಟಿಗೆ ಹಾಕಿ ನೆಟ್ಟಿಟ್ಟಿದ್ದಾರೆ. ಹಲಸಿನ ಹಣ್ಣು ನೋಡಿ ಇನ್ನೂ ಆಗೇ ಇಲ್ಲ, ಅವತ್ತೊಂದು ಆಗಿರೋದು ಬಿಟ್ರೆ ಮತ್ತೆ ಆಗಲೇ ಇಲ್ಲ. ಈ ಸರಿ ನುಗ್ಗೆಕಾಯಿ ಗಿಡ ಚೆನ್ನಾಗಿ ಬೆಳೆದಿತ್ತು, ಮುಂದಿನ ಸರಿ ನುಗ್ಗೆಕಾಯಿ ಬರುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು. ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ. ನುಗ್ಗೆಕಾಯಿ ಸೊಪ್ಪಿನ ಗಿಡ ಕೂಡ ಚೆನ್ನಾಗಿ ಬೆಳೆದಿದೆ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಯಿತು. ಅಮ್ಮ ಮಸಾಲ ಮಂಡಕ್ಕಿ ಏನಾದರೂ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮಂಡಕ್ಕಿ ಎಲ್ಲ ಹಾಕಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಬೇಕಾಗಿರೋಂಥ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಮಿಕ್ಸಿ ಹಾಕೋದನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಸೇರಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅವಾಗೆ ಅದ್ರ ಟೇಸ್ಟು ಬಿಡೋದು. ಚೆನ್ನಾಗಿ ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಬಿಟ್ಟು ಉಪ್ಪು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದರೊಳಗಡೆನೆ. ಅದನ್ನು ಮಂಡಕ್ಕಿಗೆ ಮಿಕ್ಸ್ ಮಾಡ್ತಾರೆ. ಜಾಸ್ತಿ ಟೈಮ್ ಬಿಡಬಾರ್ದು, ಆಗ್ತಿದ್ದಂಗೆ ಒಳ್ಳೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಟೈಮ್ ಬಿಟ್ಟಿವಿ ಅಂದರೆ ಮಂಡಕ್ಕಿ ಗಟ್ಟಿ ಆಗಿಬಿಡುತ್ತೆ, ಆಟೋಮೆಟಿಕ್ ಮಂಡಕ್ಕಿ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಹಾಗೆ ಬಿಟ್ಬಿಟ್ರೆ. ನಾನಂತೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಯಾಕಂದರೆ ಇಷ್ಟೋ ತನಕ ನೋಡ್ತಾನೆ ಇದ್ನಲ್ವಾ, ಎಷ್ಟೊತ್ತಿ ತಿಂತೀನೋ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಆಗ್ತಾ ಇದ್ದಂಗೆ ಅಮ್ಮ ಪ್ಲೇಟಿಗೆ ಹಾಕ್ಕೊಟ್ರು, ನಾನು ತಿಂತಾ ಇದ್ದೀನಿ. ನಮ್ಮ ಅಥರ್ವ ಮಂಡಕ್ಕಿ ಬೇಡ ಅಂತೇಳಿ ಹೋದ. ಇವತ್ತು ಬೇಗನೆ ಊಟ ಮುಗಿಸ್ಕೊಂಡು ಹೊರಗಡೆ ವಾಕ್ ಮಾಡೋಣ ಅಂತ ಬಂದೆ. ಅಷ್ಟರೊಳಗೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ 9:30. ಆಮೇಲೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಮತ್ತೆ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಏನನ್ನಿಸ್ತು ಅಂತ ಹೇಳಿಬಿಟ್ಟು. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.